ಸೇರಿರುವ ಪಂಚಮಸಾಲಿ ಸಮಾಜದ ಮಾಲಿಕ್ಪುರ ಘಟಕದ ಅಧ್ಯಕ್ಷರಾದ ಕೊಪ್ಪದವರು, ಹಿರಿಯರಾದ ಉಳ್ಳಾಗಡ್ಡಿಯವರವರು, ಸಹೋದರ ಮೇಟಿಯವರು, ಇನ್ನೊಬ್ಬ ಸಹೋದರ ಉದ್ದಾರ್ ಅವರು, ಶಿರೋಳ್ ಅವರು, ಇನ್ನುಳಿದ ಎಲ್ಲ ಆತ್ಮೀಯ ಹಿರಿಯರು, ಗೆಳೆಯರಿಗೂ ಹಾಗೂ ಮಾಧ್ಯಮದ ಮಿತ್ರರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತಿನ ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರನ್ನು ಕರೆದು, ನಮ್ಮೆಲ್ಲ ನಾಯಕರನ್ನು ಕರೆದು ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಕೂಡಲ ಸಂಗಮ ಪೀಠದಿಂದ ಟ್ರಸ್ಟ್ನಿಂದ ಕೂಡಲ ಸಂಗಮ ಪೀಠದ ಪೀಠಾಧ್ಯಕ್ಷರಾದ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳನ್ನ ನಾವು ಪೀಠದಿಂದ ಉಚ್ಚಾಟನೆಯನ್ನು ಮಾಡಿದ್ದೇವೆ ಅಂತ ಹೇಳಿ ಟ್ರಸ್ಟ್ನವರು ಏನು ಹೇಳಿಕೆ ಕೊಟ್ಟಾರಲ್ಲ, ಅದರ ವಿರುದ್ಧ ನಾವು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಎಲ್ಲ ಅನುಯಾಯಿಗಳು ಮತ್ತು ಪಂಚಮಶಾಲಿಗಳು ಯಾರೂ ಪೀಠಕ್ಕೆ ನಮಗದ ಸಂಬಂಧನೇ ಇಲ್ಲ. ನಮ್ಮ ಸಮಾಜದ ಎಲ್ಲ ಬಾಂಧವರಿಗೆ ಸಂಬಂಧ ಇರುವುದೇನಪ್ಪಾ ಅಂತಂದ್ರೆ, ನಮ್ಮ ಸಮಾಜದ ಸಂಘಟನೆಯನ್ನ ಅತ್ಯಂತ ಪ್ರಾಮಾಣಿಕತನದಿಂದ ಮಾಡಿ ಸಮಾಜದ ನಮ್ಮ ಮುಂದಿನ ಪೀಳಿಗೆಗೆ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸಬೇಕು ಅಂತ ಹೇಳಿ ಪ್ರಾಮಾಣಿಕ ಹೋರಾಟವನ್ನು ಮಾಡ್ಕೋತ ಬಂದಿರುವಂತಹ ಪೂಜ್ಯ ಶ್ರೀಗಳಿಗೆ ನಮ್ಮ ಸಮಾಜದ ಎಲ್ಲ ಜನರ ಬೆಂಬಲ ಇದೆ. ಆ ಕಾರಣಕ್ಕಾಗಿ ಈ ಸಮಾಜ ಸಂಘಟನೆಯನ್ನ ಪೂಜ್ಯ ಶ್ರೀಗಳು ಪೀಠಾಧ್ಯಕ್ಷರಾಗಿ 2008ರಿಂದ ಇಲ್ಲಿವರೆಗೆ ಪೀಠಾಧ್ಯಕ್ಷರಾದ ನಂತರ ಬಹುಶಃ ನಮ್ಮ ರಾಜ್ಯದಲ್ಲಿ ಯಾವುದೇ ರಾಜಕೀಯ ಪಕ್ಷದ ನಾಯಕರು, ಇನ್ನುಳಿದ ಯಾವುದೇ ಸ್ವಾಮೀಜಿಗಳು ಸಹಿತ ಈ ರಾಜ್ಯವನ್ನ ಸುತ್ತಾಕಿರಕ್ಕಿಲ್ಲ. ಬಹುಶಃ ಅವರು ಒಂದು ವರ್ಷಕ್ಕೆ 1,50,000 ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಕೈತೆ. ಅವ್ರು ಬಹುಶಃ ನೀವು ಅಂದಾಜು ಮಾಡ್ರಿ, ದಿನದ 24 ಗಂಟೆಗಳ ಒಳಗ ಬಹುಶಃ ನಾವು 10-12 ತಾಸು ದಿವಸ ಗಾಡಿಯಾಗನೇ ಇರಬೇಕು. ಅಂದ್ರೆ ಒಂದು ವರ್ಷಕ್ಕದ 1.5 ಲಕ್ಷ ಕಿಲೋಮೀಟರ್ ರನ್ನಿಂಗ್ ಆಗಕ್ಕೆ ಸಾಧ್ಯ. ಒಬ್ಬ ಮನುಷ್ಯ ಇಷ್ಟು ತಾಸು ಗಾಡಿಯಾಗ ಅಡ್ಡಾಡಬೇಕಂತಂದ್ರೆ ಈ ರಾಜ್ಯದ ಪ್ರತಿಯೊಂದು ಮೂಲೆಗಳಲ್ಲಿ ಇರುವಂತಹ ಪಂಚಮಸಾಲಿಗಳಿಗೆ ಸಂಘಟನೆ ಸಲುವಾಗಿ ಅವರು ಯಾವ ರೀತಿ ಭೇಟಿಯಾಗಿರಬೇಕು, ನಮ್ಮ ಜನರನ್ನ ಈ ಸಂಘಟನೆ ಪರವಾಗಿ ನಿಲ್ಲುವಂತ ಶಕ್ತಿಯಾಗಿ ಬೆಳೆದು ನಿಲ್ಲುವಂತ ಅವ್ರನ್ನ ಉಳಿದುಂಬಿಸಲಾಕ ಯಾರು ಕಾರಣಪ್ಪ ಅಂತಂದ್ರೆ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು. ಆ ಕಾರಣಕ್ಕಾಗಿ ಈ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳನ್ನ ಪೀಠ ಟ್ರಸ್ಟ್ನಿಂದ ಉಚ್ಚಾಟನೆ ಮಾಡ್ತಾರೋ ಅನ್ನುವಂತ ವಿಚಾರ ಇದೇನು ಹೊಸದೇನಲ್ಲ. ಇದು ಪೂರ್ವ ನಿಯೋಜಿತ ಅಂತ ಹೇಳಿ ನಾನು ಮಣ್ಣಿನ ಕೂಡಲ ಸಂಗಮದ ಖಂಡನಾ ಸಭೆಯಲ್ಲಿನ ಹೇಳಿದ್ನ. ಯಾಕಂತಂದ್ರೆ ಅಲ್ಲಿರುವವರೆಲ್ಲರೂ ಟ್ರಸ್ಟ್ನಾಗ ಏನ ಸದಸ್ಯರು ಮತ್ತು ಅಧ್ಯಕ್ಷರು ಆಗ್ಯಾರಲ್ಲ, ಅವರು ಸಮಾಜದ ಎಲ್ಲ ಜನರ ಒಂದು ಅಭಿಪ್ರಾಯದ ಮೇರೆಗೆ ಟ್ರಸ್ಟ್ ಅನ್ನ ರಚನೆ ಮಾಡಿ ಅದರಾಗಿರುವಂತಹ ಸದಸ್ಯರು ಅಲ್ಲ, ಅಧ್ಯಕ್ಷರು ಅಲ್ಲ. ಅವರು ಏಕಮುಖವಾಗಿ ಒಂದು 4-8 ಮಂದಿ ಕೂಡ್ಕೊಂಡ ಧಾರವಾಡ ಮತ್ತು ಗದಗ ಜಿಲ್ಲೆಯ ಅಷ್ಟೇ ಜನ ನಾವೇ ಪಂಚಮಸಾಲಿ ಸಮಾಜದ ಸರ್ವಾಧಿಕಾರಿಗಳು ಅನ್ನುವಂತ ನಿಟ್ಟಿನಲ್ಲಿ ಅವ್ರೇನ್ ಟ್ರಸ್ಟ್ ಮಾಡ್ಕೊಂಡಾರಲ್ಲ, ಆ ಟ್ರಸ್ಟ್ ಯಾವ ರೀತಿ ಇರಬೇಕಪ್ಪ ಅಂತಂದ್ರ ಸಮಾಜದ ಜನರ ಟ್ರಸ್ಟ್ ಅನ್ನ ಅದು ನಮ್ದು ಆಗ್ಬೇಕಂತಂದ್ರೆ ನನ್ನ ವಿಚಾರ ಏನಂದ್ರೆ, ಅದು ಜಿಲ್ಲೆಯ ತಾಲೂಕಿನ ಎಲ್ಲ ಭಾಗದ ಜನರ ಸದಸ್ಯರನ್ನು ಒಳಗೊಂಡು ಒಂದು ಅದು ಚುನಾವಣೆಯ ಪದ್ಧತಿಯ ಪ್ರಕ್ರಿಯೆಗಳ ಮೂಲಕವಾಗಿ ಸದಸ್ಯರು ಆಯ್ಕೆಯಾಗುವಂತ, ಅಧ್ಯಕ್ಷರು ಆಗುವಂತ ಟ್ರಸ್ಟ್ ಆಗಬೇಕು. ಹೊರತಾಗಿ ನಾವು ನಮ್ಮ ಮನೆಯಾಗ ಕೂತ್ಕೊಂಡ 4-8 ಮಂದಿ ಕೂಡ್ಕೊಂಡ ಒಂದು ಟ್ರಸ್ಟ್ ಸದಸ್ಯರನ್ನ ಅಧ್ಯಕ್ಷರನ್ನ ಮಾಡ್ಕೊಂಡ ಅದಕ್ಕೂ ಕೆಲವೊಂದು ಬಾಯ್ಲಾ ಮಾಡಬೇಕಾದ್ರೆ ಎಲ್ಲ ಜನರು ಒಪ್ಕೊಳ್ಳುವಂತ ಅದ್ರಾಗ ಅಂಶಗಳು ಒಳಗೊಡ್ಬೇಕು. ಆದ್ರೆ ಅವ್ರು ಏನ್ ಮಾಡ್ಯಾರ ಅಂತಂದ್ರೆ, ಟ್ರಸ್ಟಿನ ಸದಸ್ಯರಾದವರು ಆಜೀವ ಸದಸ್ಯರತ್, ಆನುವಂಶಿಕ ಸದಸ್ಯರತ್. ಆಜೀವ ಸದಸ್ಯರಂದ್ರೆ ಅವ್ರು ಇರುತಕ್ಕ ಅವರ ಸದಸ್ಯರು, ಅವ್ರು ಸತ್ ಮೇಲತ್ತ ಅವ್ರ ಮನೆಯನವರ ಟ್ರಸ್ಟಿನ ಸದಸ್ಯರು, ಅಧ್ಯಕ್ಷರು. ಹಂಗಾದ್ರೆ ಇವರು ಆಜೀವ ಮತ್ತು ಆನುವಂಶಿಕ ಸದಸ್ಯರು, ಅಧ್ಯಕ್ಷರು ಆಗ್ಬೇಕಾಗಿತ್ತಂದ್ರೆ ಆ ಟ್ರಸ್ಟಿಗೆ ಇವರಿಂದ ಕೊಡಮಾಡಿದಂತ ಕೊಡುಗೆ ಏನು? ಕಾಶ್ಯಪ್ನವ್ರು ಏನು ಇವತ್ತು ಟ್ರಸ್ಟಿನ ಅಧ್ಯಕ್ಷರಾಗ್ಯಾರಲ್ಲ, ಆ ಟ್ರಸ್ಟ್ ರಚನೆ ಆಗುವಾಗ ಕೂಡಲ ಸಂಗಮ ಪೀಠದ ಪೀಠಾಧ್ಯಕ್ಷರಾದ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಇದೇ ಕಾಶ್ಯಪ್ನವರ ಆ ಟ್ರಸ್ಟ್ನಲ್ಲಿ ಸದಸ್ಯರು ಅಲ್ಲ, ಅಧ್ಯಕ್ಷರು ಅಲ್ಲ. ಇದು ಯಾವಾಗ ಅವ್ರನ್ನ ಪೀಠದ ಅಧ್ಯಕ್ಷರಾದ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳನ್ನ ಅಲ್ಲಿ ಸದಸ್ಯರನ್ನು ಮಾಡ್ಕೊಂಡಾರ ಆ ಟ್ರಸ್ಟ್ಗೆ ಅನ್ನೋದು ಅದ್ರ ಡೇಟ್ ಐತಿ. ಕಾಶ್ಯಪ್ನವ್ರ ಅದ್ರದ್ದು ಎಂದ ಸದಸ್ಯ ಆದ, ಎಂದ ಅಧ್ಯಕ್ಷ ಆದ ಅನ್ನೋದನ್ನ ಅದನ್ನ ನಮಗ
ಏನೈತೆ ಅನ್ನೋದು ಮಾಹಿತಿ ಕೊಡ್ಬೇಕು ನೇರವಾಗಿ. ಅಲ್ಲಿ ಬಾಯ್ಲಾ ತಿದ್ದುಪಡಿ ಮಾಡ್ಕೊಂಡು ಅದ್ರಾಗ ಸದಸ್ಯರನ್ನ ಮಾಡಿಕೊಂಡಿದ್ದು ಅಧ್ಯಕ್ಷರನ್ನ ಮಾಡಿಕೊಂಡಿದ್ದು ಇರ್ತೈತಿ. ಅದು ಯಾವಾಗ ಆತು ಅಂತಂದ್ರ ಈಗ ವರ್ಷಾರ್ಧ ತಿಂಗಳದಾಗ 3-4 ತಿಂಗಳ ಹಿಂದೆ ಟ್ರಸ್ಟಿನ ಅಧ್ಯಕ್ಷ ಮಾಡ್ಯಾರ ಕಾಶ್ಯಪ್ನವ್ರನ್ನ. ಪೂಜ್ಯ ಶ್ರೀಗಳನ್ನ 3-4 ವರ್ಷದಿಂದ ಅಟ್ಟ ಸದಸ್ಯರನ್ನ ಮಾಡ್ಕೊಂಡಾರ. ಇದು ಯಾವಾಗತ್ತಂದ್ರ ಕೂಡಲ ಸಂಗಮದ ಸಭೆ ಜರುಗಿದಾಗ ನಾವು ಆ ಟ್ರಸ್ಟಿನ ಆಗು ಹೋಗುಗಳನ್ನೆಲ್ಲವನ್ನು ವಿಚಾರ ಮಾಡಿದ್ವಿ. ನಾವು ಮಾಡಿದಾಗ ಅವಾಗ ನಾನೇ ವೇದಿಕೆ ಮೇಲೆ ಇದ್ರ ವಿರುದ್ಧ ತಕರಾರು ಎತ್ತಿದಾಗ ಪೂಜ್ಯ ಶ್ರೀಗಳನ್ನ ಆ ನಂತರದಲ್ಲಿ ಸದಸ್ಯರನ್ನು ಮಾಡಿಕೊಂಡಾರ. ಒಂದು, ಈ ಟ್ರಸ್ಟಿಗೆ ಅಥವಾ ಸಮಾಜದ ಸಂಘಟನೆಗೆ ಯಾವುದೇ ತ್ಯಾಗವನ್ನು ಮಾಡಲಾರ್ದ ಆ ಟ್ರಸ್ಟಿಗೆ ಬರುವಂತ ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿಕೊಂಡ ಟ್ರಸ್ಟಿಗೆ ಸಮಾಜಕ್ಕೆ ಸಂಬಂಧಪಟ್ಟಂತ ಆಸ್ತಿಯನ್ನ ತಮ್ಮ ಸ್ವಂತ ಹೆಸರಲ್ಲಿ ಮಾಡಿಕೊಂಡ ದಾಖಲೆ ಸಹಿತ ಐತಿ ಇವತ್ತು. ಆ ಕಾರಣಕ್ಕಾಗಿ ಇಂಥ ಭ್ರಷ್ಟ ಜನರು ಸಮಾಜದ ಜನರ ಕಣ್ಣಾಗ ಇವರು ಏನು ಒಳ್ಳೇದು ಮಾಡ್ಯಾರ ಅನ್ನೋದು ಗೊತ್ತಾಗತ್ತೆ. ಆ ಕಾರಣಕ್ಕಾಗಿ ಇಂಥ ಜನರನ್ನ ನಮ್ ಜನ ಒಪ್ಕೊಳಕ್ ಸಾಧ್ಯ ಇಲ್ಲ. ಯಾಕಂತಂದ್ರೆ ಇಂಥ ಕುತಂತ್ರಿಗಳಿಂದನೇ ಏನ್ ನಮ್ಮವ್ರ ನಮಗೇನ ಕುತಂತ್ರ ಮಾಡ್ಯಾರಲ್ಲ, ಇಂಥ ಕುತಂತ್ರಗಳಿಂದಲೇ ಇಂದು ಇತಿಹಾಸದಲ್ಲಿ ನಮ್ಮ ಕಿತ್ತೂರು ಸಂಸ್ಥಾನದ ವೀರಮಾತೆ ಚೆನ್ನಮ್ಮ ಏನ್ ನಮ್ಮ ಕಿತ್ತೂರು ಸಂಸ್ಥಾನ ಪತನ ಹೊಂತಲ ಅದು ಇಂಥ ಜನರಿಂದನ. ಇವು ಉದಾಹರಣೆ ಈಗಿಂದ ಅಲ್ಲಿದೆ. ಆ ಕಾರಣಕ್ಕಾಗಿ ಇಂಥ ಯಾವುದೇ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಲಾರ್ದ, ಟ್ರಸ್ಟಿನ ಜನರ ಅಭಿವೃದ್ಧಿಯನ್ನು ಬಯಸಲಾರ್ದ, ತಮ್ಮದೇನು ಸ್ವಹಿತಾಸಕ್ತಿಯನ್ನು ಬಯಸಿ ಈ ಟ್ರಸ್ಟ್ ನಿರ್ಮಾಣ ಮಾಡಿಕೊಂಡಲ್ಲ, ಆ ಟ್ರಸ್ಟ್ಗೂ ಕೂಡಲ ಸಂಗಮ ಪೀಠಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದ್ರೆ ಈ ಟ್ರಸ್ಟ್ಗೇನ ಒಂದು 4 ಎಕರೆ 2 ಎಕರೆ ಏನ್ ಜಾಗ ತಗೊಂಡೈತ್ಲ, ಅದಕ್ಕೆ ದುಡ್ಡು ಕೊಟ್ಟವ್ರೆ ಬೇರೆದವ್ರದ, ಒಬ್ರ ಕೊಟ್ಟಾರ ಅದಕ್ಕೆ ದುಡ್ಡು. ಆ ದುಡ್ಡು ಕೊಟ್ಟಂತ ದಾನಿಗಳು ಇವತ್ತು ನಾವ ಕೊಟ್ಟಿದ್ವಿ ಅನ್ನುವಂತ ಮಾತು ಸಹಿತ ಅಂದ್ರ ನಾವು ಸಮಾಜದ ಜನರಿಗೆ ಮತ್ತ ಪೀಠಕ್ಕೆ ಕೊಟ್ಟದ್ದು ಅದ ಸರಿ ಆಗಾಕಿಲ್ಲ ಅನ್ನುವಂತ ಮಾತನ್ನು ತಮ್ಮ ಮನಸ್ಸಿನಾಗ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿತೇನೆ ಬೇಡ ಕಟ್ಟಿಟ್ಟ ಬುತ್ತಿ ಮುಂದಿನದು ಸರ್ವಜ್ಞ ಅಂತ ಏನಂತಾರಲ್ಲ, ಬಲಗೈಯಿಂದ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನುವಂತ ಉದ್ದೇಶಕ್ಕೆ ಆ 6 ಎಕರೆ ಏನ್ ಜಾಗ ತಗೊಳಕ್ ರೊಕ್ಕ ಕೊಟ್ಟಾರಲ್ಲ ಅದನ್ನು ಒಬ್ಬರ ಕೊಟ್ಟಾರ. ಅದು ಸಮಯ ಬಂದಾಗ ಬೇಕಾದ್ರೆ ಅವರವ್ರು ಹೇಳಿ ಅದನ್ನ ನಾನು ಹೇಳ್ತೇನೆ. ಆ ಕಾರಣಕ್ಕಾಗಿ ಈ ಏನ ಅವ್ರ ಉಚ್ಚಾಟನೆ ಏನೈತಿಲ್ಲ ಅದು ಅವ್ರ ಪುರದೇ ಕಟ್ಟ. ಆ ಉಚ್ಚಾಟನೆ ನಮ್ಮ ಜನರ ಮನಸ್ಸಿನಿಂದ ಏನಾಗಿಲ್ಲ. ನಮ್ಮ ಏನ ರಾಜ್ಯದ 1 ಕೋಟಿ ಜನ ಏನು ಪಂಚಮಸಾಲಿಗಳದಿವಲ್ಲ, ಇದರ ಸಂಘಟನೆಯನ್ನು ಮಾಡಲಿಕ್ಕೆ ಮೂಲ ಕಾರಣೀಕರ್ತರಾದ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಅವರ ಪೀಠ ಪ್ರತಿಯೊಬ್ಬ ಪಂಚಮಸಾಲಿಯ ಹೃದಯದಲ್ಲಿ. ಆದ್ರೆ ಇವತ್ತೇನು ನಮ್ಮ ಹರಿಹರ ಪೀಠ ಆಗಿರ್ಬೋದು, ಆಲಗೂರು ಪೀಠ ಆಗಿರ್ಬೋದು, ನಮ್ಮ ಜನಸಂಖ್ಯೆ ಬಹಳ ಇರುವುದರಿಂದ ಇನ್ನೂ 2 ಪೀಠ ಆದ್ರೂ ಏನು ತೊಂದರೆ ಇಲ್ಲ ಅಂತ ನಾವು ಹೇಳಿದ್ವಿ. ಯಾಕಂತಂದ್ರೆ ನಮ್ಮ ಜನರಿಗೆ ಒಗ್ಗಟ್ಟಾಗಲಿ, ತಿಳುವಳಿಕೆ ಬರಲಿ, ಧಾರ್ಮಿಕ ಒಳ್ಳೆಯ ನಡತೆಯಿಂದ ಇರಲಿ, ನಮ್ಮ ಸಮಾಜದ ಯುವಕರಿಗೆ ಒಳ್ಳೆಯ ಬೋಧನೆ ಮಾಡಲಿ, ಇನ್ನುಳಿದ ಸಮಾಜದ ಜನರ ಜೊತೆಗೆ ನಮ್ಮ ಸಮಾಜದ ಜನರು ಒಳ್ಳೆಯ ರೀತಿಯಿಂದ ಇರುವಂತ ಬೋಧನೆಯನ್ನು ಮಾಡುವಂತ ಕೆಲಸ ಕಾರ್ಯಗಳನ್ನ ನಮ್ಮ ಸ್ವಾಮೀಜಿಗಳು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಸಮಾಜದ ಎಲ್ಲ ಜನರ ಬಯಕೆಯನ್ನ ಏನು ಪೂರೈಸುವಂತ ಕೆಲಸವನ್ನ ಈ ಪೂಜ್ಯರು ಮಾಡ್ತಾರ. ಇಂಥ ಪೂಜ್ಯರು ಇನ್ನ ಇಬ್ಬರಾದ್ರೂ ಏನು ಹೆಚ್ಚೇನಲ್ಲ. ಆ ಕಾರಣಕ್ಕಾಗಿ ನಾವೆಲ್ಲರೂ ಈ ಟ್ರಸ್ಟಿನ ಈ ಸಮಾಜದ ಏಳಿಗೆಗಾಗಿ ಏನು ತಮ್ಮ ರಾಜಕೀಯ ಬೇಳೆ ಬೆಸ್ಕೊಲಾಕ ಬಹಳ ಮಂದಿ ಏನೇನೋ ಮಾತಾಡಿದ್ರು ಸಹಿತ ಪ್ರಬುದ್ಧರಾದ ನಮ್ಮ ಜನ ಇಂಥವ್ರು ಏನ್ ಹೇಳ್ತಾರ ಅನ್ನೋದನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕ. ಅದಕ್ಕೆ ತಕ್ಕ ಸಮಯ ಬಂದಾಗ ನಾವು ಉತ್ತರವನ್ನು ಕೊಡಬೇಕು. ಇದು ಯಾವುದೇ ರಾಜಕೀಯ ಹಾಗೂ ಧಾರ್ಮಿಕ ಕೆಲಸ ಕಾರ್ಯಗಳು ಸಹಿತ ಹೆಂಗಿರ್ಬೇಕಪ್ಪ ಅಂತಂದ್ರೆ ಸಚ್ಚಾರಿತ್ರ್ಯ ಸಚ್ಚ ನಡೆಯಿಂದ ಇರಬೇಕಲ್ಲ, ಜನರಿಗೆ ಒಳ್ಳೆಯದಾಗುವಂತದ್ದಿರ್ಬೇಕು. ಅದನ್ನು ಬಿಟ್ಟ ಇವರು ತಮ್ಮ ಅನುಕೂಲಕ್ಕೆ ಬಂದಂಗ ಇವತ್ತ ಬಿಜೆಪಿ ಸರ್ಕಾರ ಇದ್ದಾಗ ಬಾರ್ಕೋಲ ಮತ್ತು ಒಣಗಿ ತಗೊಂಡು ಅಡ್ಡಾಡಿದ್ರು ಇವರು. ಇವತ್ತು ಬಾರ್ಕೋಲ ಒಣಗಿ ಎಲ್ಲಿ ಹೋದ್ರು ಇವ್ರು ಯಾರ್ದೋ ಕೈಗೊಂಬೆಯಾಗಿ, ಯಾವುದೇ ಸರ್ಕಾರದ ಕೈಗೊಂಬೆಯಾಗಿ ಇವತ್ತಿನ ದಿವಸ ಏನು ಇವ್ರು ವರ್ತನೆ ಮಾಡ್ತಾರಲ್ಲ, ಇದು ಎಲ್ಲರಿಗೂ ಗೊತ್ತಾಗ್ತದೆ. ಯಾರ್ಯಾರು ಯಾವ್ಯಾವಾಗೋ ಏನೇನೋ ಮಾಡ್ತಾರ ಅನ್ನೋದು ನಾಟಕ ನಮ್ಮ ಜನರಿಗೆ ಗೊತ್ತಾಗುವಂತದ್ದಾಕತಿ. ಅದಕ್ಕೆ ಈ ನಾಟಕ ಕಂಪನಿ ಬಂದ್ ಮಾಡ್ರಿ. ಸಮಾಜಕ್ಕೆ ನಿಮ್ಗೆ ಏನು ಸಂಬಂಧ ಇಲ್ಲ, ನೀವೆಲ್ಲ ನಮ್ಮ ಸಮಾಜದವರ. ಆದ್ರೆ ನೀವು ಒಬ್ರು ನಮ್ಮಂಗ ಸಾಮಾನ್ಯ ಜನರು ಹೊರತಾಗಿ ನಿಮ್ಮ
ಜನಪ್ರತಿನಿಧಿ, ನಿಮ್ಮ ಶಾಸಕತ್ವ ಅದು ನಿಮ್ಮ ಕ್ಷೇತ್ರದ ಜನರ ನಮ್ಮವರ ಬಹಳ ಮಂದಿ ಓಟ್ ಹಾಕಿ ಆರಿಸಿದಾಗ ನಮ್ಮ ಜನರ ಅಭಿವೃದ್ಧಿಯನ್ನು ನೀವು ಬಯಸಲಾರ್ದ ಇದನ್ನ ಮಾಡುವಂತ ಕೆಲಸಕ್ಕೆ ಬರುವಂತ ದಿನಮಾನಗಳಲ್ಲಿ ನಮ್ಮ ಜನ ನಿಮಗೆ ತಕ್ಕ ಉತ್ತರವನ್ನು ಕೊಡ್ತಾರ ಅನ್ನುವಂತ ಮಾತನ್ನು ಹೇಳಿ ತಾವೆಲ್ಲರೂ ಪಂಚಮಸಾಲಿ ಸಮಾಜ ಯಾವತ್ತೂ ನಮ್ಮ ಪೂಜ್ಯ ಶ್ರೀಗಳ ಬೆನ್ನಿಗೆ ಐತಿ ಅಂತ ಹೇಳುತ್ತಾ ಅಲ್ಲಿರುವಂತಹ 13 ಗುಂಟೆ ಜಾಗವನ್ನ ನಮ್ಮ ಪಂಚಮಸಾಲಿ ಜಗದ್ಗುರುಗಳ ಹೆಸರಲ್ಲಿ ಯಾಕೆ ಕೊಟ್ಟಾರಪ್ಪ ಅಂತಂದ್ರೆ ಯಾರೋ ಒಬ್ರು ನಮ್ಮವರು ದಾನಿಗಳು ಕೊಟ್ಟಾರ. ಇನ್ನೊಮ್ಮೆ ಕೂಡಲ ಸಂಗಮದಾಗ ಒಂದು 20 ಗುಂಟೆ ಕೊಟ್ಟಾರ. ಯಾರೋ ತಾವಾಗಿ ತಮ್ಮ ಸ್ವ ಮನಸ್ಸಿನಿಂದ ಇಲ್ಲಿ 13 ಗುಂಟೆ ಕೊಟ್ಟಾರ. ಕೂಡಲ ಸಂಗಮ ದಾವಣಗೆರೆ ಒಳಗ 20 ಗುಂಟೆ ಕೊಟ್ಟಾರ. ಇವು ಭಕ್ತಾದಿಗಳು ತಾವೇ ತಮ್ಮ ಸ್ವ ಇಚ್ಛೆಯಿಂದ ಕೊಟ್ಟಾಗ ಅದೇನು ಅವ್ರ ಮನಿ ಆಸ್ತಿ ಅಲ್ಲ ಅಂತ ಅಪ್ಪಗಳು ಹೇಳ್ಯಾರ. ಅದೇನಕ್ಕ ಅದು ಯಾವತ್ತಿದ್ರು ಸಮಾಜಕ್ಕನ. ಆ ಕಾರಣಕ್ಕಾಗಿ ಇನ್ನೂ ಹೆಚ್ಚಿನ ಏನೇನ ಅನುಕೂಲತೆಗಳನ್ನ ವ್ಯವಸ್ಥೆಯನ್ನು ಮಾಡಬೇಕಾಗತಿ. ಇದು ಮುಂದಿನ 4-5 ದಿವಸದಲ್ಲಿ ಸಭೆಯನ್ನು ಕರೆದ ಪೂಜ್ಯರು ಇನ್ನೂ ನಮ್ಮ ನಾಯಕರನ್ನು ಕರೆದು ಏನು ನಿರ್ಣಯ ತಗೋತೀವಿ ಅಂದಾರ. ಅದಕ್ಕೆ ನಮ್ಮ ಭಾಗದ ಜಿಲ್ಲೆಯ ಎಲ್ಲ ಜಿಲ್ಲೆಗಳ ಜನರು ಸಹಿತ ಅವರಿಗೆ ಕೈಬಲ ಪಡಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಈ ಮಾಧ್ಯಮಗೋಷ್ಠಿಯಲ್ಲಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ.